ಅಯ್ಯೋ ನಾ ಹೇಳಿದೆಲ್ಲ ಮಾಡ್ಬಿಡ್ತೀಯಲ್ಲಪ್ಪ ನೀನು. ಕಾಂಟ್ಯಾಕ್ಟಿಗೆ ಬಂದ್ರ ಮತ್ತೆ ನೀ ಯಾವ ಎಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಬ್ರೇಕಪ್ ಮಾಡಿದ್ರೆ ಐ ಮೀನ್ ನೀನು ನನ್ನಲ್ಲ ನಾನು ನಿನ್ನ ಅಂತಲ್ಲ. ಹಾಗೆ ಒಂದು ಯಾಕೆ ಇಷ್ಟೊತ್ತಾಯ್ತು ಬರೋದು? ಬಟ್ಟೆ ಚೇಂಜ್ ಮಾಡ್ಕೊಬಂದೆ. ಏನು ಡಿಸೈಡ್ ಮಾಡ್ಕೊಬಂದೆ? ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದೆ. ವೈ? ಇಲ್ಲಿ ದುಪ್ಪಟ್ಟ ಇದೆ ಅಂದ್ಕೊಂಡೆ, ಇರಲಿಲ್ಲ. ಆಮೇಲೆ ಏನು ಸಮಾಚಾರ? ಹೋಗೋಣ? ಏನೂ ಇಲ್ಲ. ಈ ಡ್ರೆಸ್ಸಿಗೆ 8 ವರ್ಷ ಆಗಿದೆ, ಈ ಟಾಪಿಗೆ. ಓಕೆ. ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವಾಗ ತೊಗೊಂಡಿದ್ದು. ಎಲ್ಲಿ ತೊಗೊಂಡೆ, ಇಷ್ಟಪಟ್ಟು ತೊಗೊಂಡೆ ಅದೆಲ್ಲ ನೆನಪಿದೆ ಗೊತ್ತಾ? ಹೌದಾ? ಮೌಂಟ್ ಕಾರ್ಮಲ್ ಹತ್ರ. ನಾನು ಇದ್ರಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ, ಆವಾಗ ತೊಗೊಂಡಿದ್ದು. ಒಂದು ಸುಮ್ಮನೆ ಒಂದು ಗೇಮ್ ಮಾಡೋಣ. ಏನಂದರೆ ನನಗೂ ನಿಂಗೂ ಬ್ರೇಕಪ್ ಆದರೆ ನಾನೇನು ಮಾಡ್ತೀನಿ ಅಂತ ಕೇಳು. ಸುಮ್ಮನೆ ಕೇಳು ನಾನೇನು ಮಾಡ್ತೀನಿ ಅಂತ. ನನಗೂ ನಿಮಗೂ ಬ್ರೇಕಪ್ ಆದರೆ ನೀವೇನು ಮಾಡ್ತೀರಾ ಹೇಳಿ. ಓ, ನೀ ಕೇಳ್ತಾ ಇದೆಯಲ್ವಾ? ನಾನು ನನ್ನ ಎಕ್ಸ್ನ ಹೋಗಿ ಮೀಟ್ ಮಾಡಿ ನನ್ನ ಪ್ಲೀಸ್ ಮದುವೆ ಆಗು ಅಂತ ಕೇಳ್ಕೊತೀನಿ. ಮದುವೆನಾ? ಏನು ಮಾತಾಡ್ತಾ ಇದ್ದೀರಾ ರೀ? ಮದುವೆ ಆಗಿ ಮಗು ಇದೆ ಕೇಳು ಅಂದ್ಬಿಟ್ಟು ಈ ಥರ ಕ್ವಶನ್ಗಳೆಲ್ಲ ಬೇರೆ ಕೇಳಿಸ್ಕೊಂತೀರಾ? ಅದೇನಿದೆ ಡೈರೆಕ್ಟಾಗಿ ಹೇಳಿ ಹೋಗ್ಲಿ. ಏನು ಮಾತು ಅಂತ ಮಾತಾಡ್ತೀರಾ? ಬ್ರೇಕಪ್ ಆಗುದು ಅಂತ ನೀವೇ ಕೇಳೋದಂತೆ, ಅದಕ್ಕೆ ನಾನು ಕೇಳಬೇಕಂತೆ, ಏನದೆಲ್ಲ? ಅಲ್ಲ, ಬಟ್ ನಾನು ನಿಜವಾಗ್ಲೂ ಈಗಲೂ ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಪಾಪ. ಹೌದೌದು, ಇಷ್ಟಪಡಬೇಕಾಗಿದ್ದೆ. 7 ವರ್ಷ ಆದ್ಮೇಲೆ ಅನಿಸ್ತಾ ಇದೆಯಾ ಎಲ್ಲಾನು ನಿಮಗೆ? ಇಲ್ಲಿ ಸೈಡಿಗೆ ಹಾಕ್ರಿ ಗಾಡಿನ ನೀವು. ಅಲ್ಲ, ನಾನೇನು ಮದುವೆ 7 ವರ್ಷ ಆಗೋಯ್ತಾಗಲೇ. ಇವಲ್ಲ ಪರಿಚಯ ಆಗಾಯ್ತಲ್ಲ 7 ವರ್ಷ. ಏನಕ್ಕೆ ಇವೆಲ್ಲ ಮಾತಾಡ್ತಾ ಇದ್ದೀರಾ ಇವಾಗ? ಇಳಿಸ್ರಿ. ನಾನು ಹೇಳ್ತಾ ಇರೋದು, ನನಗೂ ನಿಂಗೂ ಬ್ರೇಕಪ್ ಆದರೆ ನನ್ನ ಎಕ್ಸ್ನ ನಾನು, ಯಾಕಂದ್ರೆ ನಾನು ಎಕ್ಸ್ನ ಅಷ್ಟೊಂದು ಲವ್ ಮಾಡ್ತೀನಿ ಅಂತ ಪಾಪ. ಬ್ರೇಕಪ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಏನು ನಿಲ್ಸು ಅಂದ ತಕ್ಷಣ ಏನ್ ನಿಲ್ಸ್ಬಿಡ್ತೀರಾ? ಏನದು? ಸುಮ್ಮನೆ ಹೇಳ್ದೆ ಕಣ ನೀನು. ಬಟ್ ನೀವೇನು ಮಾಡ್ತೀಯ ಆ ಟೈಮಲ್ಲಿ ಅಂತ. ನಾನು ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ತೀನಿ, ನೀ ಏನ್ ಮಾಡ್ತೀಯ ಅಂತ ಹೇಳಾಯ್ತಲ್ಲ ಇವಾಗ, ಇನ್ನೇನು? ಪಾಪ ಮಳೆ ಬರ್ತಿದೆ, ನಿಲ್ಸು ಅಂತ ತಕ್ಷಣ ನಿಲ್ಸೋದ್ ನೋಡೋದು. ಮಧ್ಯ ಎಲ್ಲ ಹೆಂಗಿದೆ ಅಲ್ಲಿ ರೋಡು? ಅಲ್ಲ, ನೀನ್ ನಿಲ್ಸು ಅಂತ ನಾನು ನಿಲ್ಲಿಸ್ತೆ ಅಷ್ಟೇ, ಅದಲ್ಲೇನಿದೆ. ನಾ ಹೇಳಿದೆಲ್ಲ ಮಾಡ್ಬಿಡ್ತೀಯಲ್ಲಪ್ಪ ನೀನು. ಅಲ್ಲ, ನಾನು ಕೇಳ್ತಿರೋ ಕ್ವಶನ್ಸ್ ಅರ್ಥ ಮಾಡ್ಕೊಂಡ್. ಏನು? ನಂಗೂ ನಿಂಗೂ ಬ್ರೇಕಪ್ ಆದ್ರೆ ಅನ್ನೆಸೆಸರಿ ಜಗಳ, ಅನ್ನೆಸೆಸರಿ ಮಾತುಕತೆ ಇವೆಲ್ಲ ನಂಗೆ ಇಷ್ಟ ಆಗಲ್ಲ ರೀ. ನೆಮ್ಮದಿಯಾಗಿರೋ ಜೀವನ ಅದೇನೋ ಅಂತಾರಲ್ವಾ, ನಾನು ಅನ್ನೆಸೆಸರಿ ಮಾತಾಡ್ತೀನಿ. ಏನ್ ನಿಲ್ಲಿಸ್ಬಿಟ್ಟೆಲ್ಲ ಮಾತಾಡ್ತಿದ್ದೀರಾ? ಏನ್ರಿ? ನನ್ಗೂ ನಿಂಗೂ ಬ್ರೇಕಪ್ ಆದ್ರೆ ನಾನು ನನ್ನ ಎಕ್ಸ್ನ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗೆ ಅವಳು ಸಿಕ್ಕಾಬಿಟ್ಟು ಇಷ್ಟ ಪಾಪ. ಆಯ್ತು, ಹೋಗಿ ಮದ್ವೆ ಮಾಡ್ಕೊಂಡು 1-2 ಮಕ್ಳು ಮಾಡ್ಕೊಳ್ಳಿ. ಇದನ್ನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಜೊತೆಗೆ 3-4 ಜನ ಮಕ್ಳಾಗ್ಬಿಡ್ತಾರೆ ನಿಮ್ಗೆ. ಎಲ್ಲ ಚೆನ್ನಾಗಿರುತ್ತೆ. ಹೆಂಗೆ? ಹೌದು, ನೀವ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಓ, ನಾನೇನ್ ಮಾಡ್ತೀನಿ ಅನ್ನೋದು ಇನ್ನೂ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಡಿಸೈಡ್ ಮಾಡೋಣ. ನೀವೇ ಡಿಸೈಡ್ ಮಾಡಿದ್ದೀರಾ ಅಂದ್ರೆ ಮಾಡ್ಬೇಕಾದ್ರೆ ಇದೆಲ್ಲ ನಾನು ಕೇಳ್ಬೇಕಾಗ್ತದೆ. ನೈಸ್, ವೆಲ್ ಸೆಡ್. ಬ್ರೇಕಪ್ ಆದ್ರೆ ಅನ್ನೋಷ್ಟು ಮಾತುಕತೆಗೆ ನೀವು ಬಂದಿದ್ದೀರ. ಆನವ್ ಇಲ್ಲಿ ಇದ್ದಿದ್ರೆ ಇವಾಗ ಆನವ್ ಕರ್ಕೊಂಡು ಹೋಗ್ತಾ ಇದ್ದೆ. ಆನವ್ ಇಲ್ಲಿ ಇಲ್ಲ ಇವಾಗ, ಅಷ್ಟೇ. ಬೋರ್ ಆಗೋದ್ನಾ ಅಷ್ಟು ಬೇಗ? ಬೇಡ ಅನ್ಸ್ತಾ ಇದೆಯಾ? ಸೇಮ್ ಗೊತ್ತಾ ಅದಕ್ಕೆ ಅಷ್ಟೇ. ಅದು ಏನ್ ಗೊತ್ತಾ,
ಪ್ರೀತಿಸಿ ಮದ್ವೆ ಆಗ್ಬೇಕು. ಅಲ್ಲ, ನೀವೇನ್ ಮಾಡ್ಬಿಡಿದಿರಾ, ಪ್ರೀತಿಸೋರ್ನ ಮದ್ವೆ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಇವೆಲ್ಲ ಬರ್ತೈತೆ. ನಾನು ಹೇಳ್ತಾರೆ ನೀನು ಅರ್ಥ ಮಾಡ್ಕೊಂತ ಇಲ್ಲ. ಏನ್ ಇವಾಗ ನೀವ್ ಎಕ್ಸ್ ಹತ್ರ ಹೋಗ್ಬೇಕಾ? ಹೋಗಿ ಆಯ್ತು, ಯಾಕೆ? ಪಾಪ ನಿನ್ನ ಕ್ವಶನ್ ಅರ್ಥ ಮಾಡ್ಕೋ ಪಾಪ ಪ್ಲೀಸ್. ನನ್ನ ಎಕ್ಸ್ ಅಂದರೆ ನಾನು ಅವಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅವಳು ಕಾಂಟ್ಯಾಕ್ಟಿಗೆ ಬಂದ್ರ ಮತ್ತೆ? ಪಾಪ ನೀ ಯಾವ ಎಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಕೇಳ್ತಾ ಇದೀಯಾ? ಅದೇ ಎಲ್ಲ ಮದ್ವೆ ಆಗಿ ಮಗು ಆದ್ಮೇಲೆ ಬೋರ್ ಆಗಿ ಹೋಗ್ತಾರೆ ಅಂತಾರಲ್ವಾ, ಹಂಗೆ ಇವೆಲ್ಲ. ಪಾಪ ಏನು ಕೇಳ್ತಾ ಇದೀಯಾ? ಬೇಡ ಅಂದ್ರೆ ಹೇಳಿ ಪಾಪ, ಏನಕ್ಕೆ ಹಂಗೆಲ್ಲ ಮಾತಾಡ್ತೀರಾ? ಇಷ್ಟೊಂದು ಎಮೋಷ್ನಲ್ ಆಗ್ತಿದೆ ನೀನು ಪಾಪ. ನಾನು ಹೇಳ್ತಿರೋದು ಓಕೆ ನಾನು ಹೇಳ್ತಿರೋದು ಸಿಂಪಲ್ ಪಾಪ, ಸಿಂಪಲ್ ಅರ್ಥ ಮಾಡ್ಕೊ. ನೀನು ನನ್ನ ಬ್ರೇಕಪ್ ಮಾಡಿದ್ರೆ, ಐ ಮೀನ್ ನೀನು ನನ್ನಲ್ಲ, ನಾನಿನ್ನ ಅಂತಲ್ಲ, ಬ್ರೇಕಪ್ ಮಾಡಿದ್ರೆ ನೀನು ನನ್ನ ಎಕ್ಸ್ ಆಗ್ತೀಯ. ಅವಾಗ ನೀನು ನನ್ನ ಎಕ್ಸ್ ಆಗ್ತೀಯ. ಸೊ ಆ ಎಕ್ಸ್ನ ನಾನು ಇಷ್ಟಪಡ್ತಾ ಇದ್ದೀನಿ. ತೊರ ಇತ್ತು ತೊರ. ಹೋಗ್ರಿ ಸುಮ್ನೆ. ಪಾಪ ಅದಕ್ಕೆ ಹೇಳೋದು, ಏನು ಮಾತಾಡ್ಕೊಂಡು ಕೇಳೋ ಕ್ವಶನ್ಸ್ನ ಅದಕ್ಕೆ ಅರ್ಥ ಮಾಡ್ಕೋಬೇಕು ಅಂದೆ ಪಾಪ. ನಾನು ಏನ್ ವಿಡಿಯೋ ಮಾಡಿದ್ದ ಇದನ್ನ ಬರ್ತಿದ್ದಂಗೆ ಹಾಕಿದ್ನಲ್ಲ ಅದನ್ನ, ಅದಕ್ಕೆ ಕೇಳೋ ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಇದು ಮಾಡಬೇಕು ಅಂತ. ಹೋಗ್ರಿ ಸುಮ್ನೆ, ಅಸಹ್ಯವಾಗಿತ್ತೆ ಎಲ್ಲ. ಇದೆಲ್ಲ ಹಾಕ್ಬೇಡಿ ಆಯ್ತಾ? ಈ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆಗ್ತಿತ್ತಲ್ಲ. ಎಷ್ಟು ಲವ್ ಮಾಡ್ತೀನಿ, ನನಗೇನೋ ಒಂದು ಪಾಸ್ಟ್ ಇತ್ತು ಹಾಗೆ ಅದೆಲ್ಲ ಮಾತಾಡ್ಬೇಡಿ. ಅಲ್ಲ, ಅದು ಎಂತ ಖರಾಬ್ ಆಗಿತ್ತು ಪಾಸ್ಟ್ ಅಂತ ನಿಂಗೆ ಗೊತ್ತಾನೆ. ಅವೆಲ್ಲ ಮಾತಾಡ್ಬೇಡಿ ಪಾಪ. ಬಟ್ ನೀನ್ ಯಾಕೆ ಅದ ಹೆಂಗೆ ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ? ಮತ್ತೆ ನಂಗೆ ಭಯ ಆಗುತ್ತೆ. ಭಯನ ಯಾಕೆ? ಯಾಕಂದ್ರೆ ನಂದು ಕ್ವಶನ್ಸ್ ಅರ್ಥ ಮಾಡ್ಕೊಂಡ್ರೆ ಆಗ್ತಿತ್ತಲ್ಲ. ಅದು ಕಾಮಿಡಿಯಾಗಿ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡೆ ನಾನು. ಇದ್ದ ಆ್ಯಕ್ಚುಲಿ ನನಗೂ ನಿಂಗೂ ಬ್ರೇಕಪ್ ಆಯಿತು ಅಂದರೆ, ನಾನು ನನ್ನ ಎಕ್ಸ್ನ ತುಂಬ ಇಷ್ಟಪಡ್ತೀನಿ ಅಂದರೆ ಅವಾಗ ನೀನು ನನ್ನ ಎಕ್ಸ್ ಆಗಿರ್ತೀಯ. ಸೊ ದಟ್ಸ್ ವೈ. ನನಗೆ ಯಾರು ಎಕ್ಸು ಇಲ್ಲ, ನಿಂಗೆ ಗೊತ್ತು ತಾನೆ. ಐ ಮೀನ್ ಒಂದು ಪಾಸ್ಟಲ್ಲಿತ್ತು, ಅವರೆಲ್ಲ ಮದುವೆ ಆಗೋ ಥರ ಇತ್ತ. ಯಾಗ್ತಿದಲ್ಲ ನಿಂಗೆ ನಾನು ಇಷ್ಟಪಟ್ಟು ಮದುವೆ ಆಗಲ್ಲ ತಾನೇ. ಆದ್ರೆ ಅದು ಏನು ಅಳ್ತಾ ಇದೆಯಾ ಮೌಲ್ಯ, ವಿಜಯ ಮಲ್ಯ? ಅಂದರೆ ನನಗೂ ನಿಂಗೂ ಅಂದ್ರೆ ಪ್ಲೀಸ್ ಟ್ರಸ್ಟ್ ಜನಗಳಿಗೆ ಹೇಳ್ಬಿಡು ಪಾಪ. ನನಗಿದ್ರೆ ಎಕ್ಸ್ ನೀನು ಹಂಗೆಲ್ಲ ಅನ್ಕೊಂಡ್ಬಿಟ್ರೆ ಅಲ್ಲ. ಮತ್ತೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೀಯ ಅಂತ ಅನ್ಕೊಂಡೆ. ಯಾರ ಹತ್ರನು ಹೋಗ್ತೀನಿ ಅಂತ ಯಾರಿದ್ರು ಎಷ್ಟೊಂದ್ ಜನ ಅವಾಗ ಹೇಳಿ ನಂಗೆ ಹೆಂಗ ಲೈನಕ್ ನಿಂತಿದ್ರು ಗೊತ್ತಾ ಹುಡ್ಗಿರು ಎಲ್ಲ. ಏನಾದ್ರು ಮದುವೆ ಆಗತ್ತಾರೆ ಅವ್ರು ಯಾರು ಒಪ್ಕೊಳ್ಳಿಲ್ಲ ನೀನ್ ಆಗ್ಲಿಲ್ಲ. ಇಲ್ಲ ಆಗಿರ್ತಿದ್ದೆ. ಅಯ್ಯೋ ಅಯ್ಯೋ ದೇವ್ರೆ. ನಾವ್ ಕಾಯ್ಕೊಂಡಿದ್ನಲ್ಲ, ಅದಕ್ಕೆ ಮದ್ವೆ ಆಗಿಲ್ಲ. ನೀನಿಲ್ಲ ಅಂದ್ರೆ ವಾವ್ ಸಖತ್ತಾಗಿದ್ದಾಳೆ ಫಿಗರು ಅಂತ ಮದ್ವೆ ಆಗ್ತಾ ಇದೆ. ನೀ ಅನ್ಕೊಂಡ್ರೆ ಆ ಥರ ಡ್ರೀಮ್ ಗರ್ಲ್ ಅಲ್ವಲ್ಲ ನಾನು. ಮುಚ್ಚಬಾಯ್. ಬೆಳ್ಳಗೆ ತೆಳ್ಳಗೆ. ಓಕೆ ಸೊ ಗೈಸ್, ಇವತ್ತಿನ ಪ್ರಾಂಕ್ ಇದಾಗಿತ್ತು. ನನ್ನ ಹೆಂಡತಿ ನನ್ನ ಎಷ್ಟು ಲವ್ ಮಾಡ್ತಾಳೆ ಅಂತ ಇವಳು ಎತ್ತಿಡ್ತಾಳೆ ಕ್ಯಾಮ್ರಾಗೆ ಎಲ್ಲಿ ಕವರ್ ಆಗುತ್ತೆ. ನಂಗೆ ಮತ್ತೆ ಬಂದು ಎಲ್ಲಿ ಎತ್ಬಿಡ್ತೀವ ಅಂತ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಎಷ್ಟು ಮಾಡ್ತಿದ್ದೆ ಗೊತ್ತಾ? ಓ ಮೈ ಗಾಡ್ ಅಂತ ಇದೆಲ್ಲ ಅಡ್ಡ ಹಾಕಿ ಮಾತಾಡ್ಬಾರ್ದು ಆಯ್ತಾ. ಸೊ ಇವತ್ತಿನ ಪ್ರಾಂಕ್ ಇದಾಗಿತ್ತು ಗೈಸ್. ನೀವು ತಮ್ನೇಲಲ್ಲಿ ನೋಡ್ದಂಗೆ ಇದು ನನ್ನ ಹೆಂಡತಿ ಹಾನೆಸ್ಟ್ ರಿಯಾಕ್ಷನ್. ಹಂಗಂತ ನನಗೆ ಎಕ್ಸ್ ಅಂದ್ರೆ ಎಲ್ಲರ ಲೈಫಲ್ಲೂ ಒಂದು ಹುಡುಗಿ ಇದ್ದೇ ಇರ್ತಾಳಲ್ಲ. ಸೊ ನನ್ನ ಲೈಫಲ್ಲೂ ನೀವ್ ಅದನ್ನ ಏನ್ ಕ್ಲಾರಿಟಿ ಕೊಡಬೇಡಿ, ಎಲ್ರಿಗೂ ಇರುತ್ತೆ ಅದು ಮಾಮೂಲಿ. ಅದ ಹೆಂಗೆ ನೀನು ಅವ್ರ ಹತ್ರ ಹೋಗ್ಬಿಡ್ತೀನಿ ಅಂತ ಅದ ಹೆಂಗ್ ಡಿಸೈಡ್? ಯಾರೋ ನಾನು ಬೇಜಾರಾಗ್ಬಿಟ್ಟು ನಾನು ಬೋರ್ ಆಗೋದೇನೋ, ಅದಕ್ಕೆ ಯಾರೋ ಮೆಸೇಜ್ ಮಾಡಿರ್ಬೇಕು, ಏನೋ ನಡೀತಾ ಇತ್ತೇನೋ ಏನೋ ವಿಷಯ. ನಾಯಿ ಅದ ಹೆಂಗೆ ಅನ್ಕೊಂತೀಯ ನೀನಲ್ಲಿ? ಅದೇ ಇವಾಗ ನಾನು ಸಣ್ಣಕ್ಕಿದ್ದೆ ಅವಾಗ ಅಲ್ಲ ಅಲ್ವಾ, ಇವಾಗ ಗುಂಡಿಗೆ ಬಿಟ್ಟಿದ್ದೀನಿ. ನೀನು ಸುಮ್ನೆ ಗುಂಡಿಗಾದ ನೀನು. ನನ್ನ ಮಗನಿಗೆ ಅಂತ ಮುದ್ದಾದ ಮಗನಿಗೆ ಜನ್ಮ ಕೊಟ್ಬಿಡ್ತಾನೆ ನೀನು. ಇದಾದೆ ದಪ್ಪ ಅದೇ. ಬಟ್
ಅಗೇನ್ ಬ್ಯಾಕ್ ಟು ಶೇಪ್ ಬರ್ತಾ ಇದೆಯವ. ಸಿ ನೀನು ನಿಂಪಡೆ ಪ್ರಯತ್ನ ಪಡ್ತಾ ಇದೆಯಾ, ಮನೆ ಕೆಲಸ ಮಾಡ್ತಾ ಇದೆಯಾ, ಎಲ್ಲಾನು ಆಗ್ತಾ ಇದೆ, ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ನಾವು. ಅಯ್ಯೋ ಆ ಮಧ್ಯ ಏನು ನಜರ್ ಅಂತ ಹೇಳ್ತಾರಲ್ಲ, ಅಯ್ಯೋ ಒಂದಿನ ಹಂಗಿದ್ರೆ ಒಂದಿನ ಹಿಂಗೆ ನಮ್ಮ ಲೈಫ್ ಹೆಂಗಿದೆ ಅಂತಂದರೆ, ಬಟ್ ಯಾ ವಿ ಆರ್ ಗೋಯಿಂಗ್ ಗುಡ್, ಎಲ್ಲನೂ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಪ್ರ್ಯಾಂಕ್. ಲಿಟ್ರಲಿ ನಾನು ಈ ಥರ ಟರ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಆದ್ರೂ ಹೆಂಗ್ ಮಾಡಿದ್ರೆ ಹಿಂಗೆಲ್ಲ ಇಟ್ಬಿಟ್ಟು ನಂಗೆ ಅಂತ ಗೂಬೆ ಅಂದ್ರೆ ನಾನು ಕ್ಯಾಮ್ರಾ ಇರುತ್ತೆ ಅದೇನೋ ಅನ್ಕೊಂಡು ನಿಂಗೆ ಅದೇ ಗೊತ್ತು, ಪ್ಲಸ್ ಪಾಯಿಂಟ್ ಕ್ಯಾಮ್ರಾ ಯಾವಾಗಲೂ ಇರುತ್ತೆ, ರೆಕಾರ್ಡ್ ಆಗ್ತಾ ಇರುತ್ತೆ ಅನ್ನೋದು ಅದಕ್ಕೆ ಗೊತ್ತಾಗಿಲ್ಲ ನನಗೆ. ನೀವು ಕಂಟೆಂಟ್ ಮಾಡಬೇಕು ಅಂತ ಅಂತಿದ್ರಲ್ಲ ಮಧ್ಯಾಹ್ನ, ಓ ಕಂಟೆಂಟ್ಗೆ ಏನೋ ಮೈಕ್ ಹಾಕದ್ರಿ ಅಂತ ಅನ್ಕೊಂಡೆ. ಆಮೇಲೆ ನೀವು ಅದು ಹೇಳಿದ್ಮೇಲೆ ಮೈಕ್ ಇರೋದೇ ಜ್ಞಾನನೇ ಇಲ್ಲ ನನಗೆ. ಯಾ ಸೊ ಈ ಥರ ಹಿಂಗೆ ಟರ್ನ್ ಆಗುತ್ತೆ ಅಂತ ನಾನು ಕನ್ಸು ಅನ್ಕೊಂಡಿರ್ಲಿಲ್ಲ. ನಾನು ಯಾಕೆ ಈ ರೂಟಲ್ಲಿ ಬಂದೆ, ನಿಮಗೆ ಉಳ್ಳಲ್ ಮಾಡಬೇಕು ಥರ ನಿಮಗೆ ಖುಷಿ ಸಂತೋಷ. ಓಕೆ, ಸಂತೋಷ ಕುತ್ತೆ.